ಬೇವನೂರು ಗ್ರಾಮದಲ್ಲಿ ಹಾಲಮತ ಸಮಾಜದ ಒಂದು ಜಾತ್ರೆ ಸಂದರ್ಭದಲ್ಲಿ ನಾನಲ್ಲಿ ಅವರ ಆಮಂತ್ರಣಕ್ಕೆ ಮಾನ್ಯತೆ ಕೊಟ್ಟು ಅಲ್ಲಿ ಜಾತ್ರೆಗೆ ಹೋಗಿದ್ದೆ. ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಸ್ವಾಮಿಗಳಿದ್ರಲ್ಲಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಾನು ಹೊರಗೆ ಬಂದ. ನನ್ನ ಗಾಡಿ ದೂರದಲ್ಲಿತ್ತು. ಆ ಗಾಡಿಯ ವೇಟ್ ಮಾಡ್ಕೊಂಡು ನಾನು ಹೋಗ್ಬೇಕಂತೇಳಿ ನಿಂತಿದ್ದೆ. ನಮ್ಮ ಒಬ್ಬರು ಅಲ್ಲಿ ಕಾರ್ಯಕರ್ತರದ ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಅವ್ರ ಮನೆಗೆ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ನಿಂತಿದ್ದೆ ನಾನು. ಅವನು ಯಾವ ಒಬ್ಬ ಮೂಳೆದವ ಸೈಕಿಕ್ ಇದಾನ. ಅವನ ಹೆಸರು ನನಗೆ ಗೊತ್ತಿಲ್ಲ. ಅವನು ಬಂದು ಸೆಲ್ಫಿ ತಗೋತಾ ಇದ್ದಾನ ಅಂತೇಳಿ ನನ್ನ ಗಮನಕ್ಕೆ ಬರ್ತದ. ಸೆಲ್ಫಿ ತಗೋ ಸಂದರ್ಭದಲ್ಲಿ ಏನೋ ಮಾತಾಡಿದ ನಾವು ಟಿ ವಿ ಅವ್ರ ಬಗ್ಗೆ ಮತ್ತು ಅಲ್ಲಿ ಟಿ ವಿ ಅವ್ರು ನನ್ನ ಬಗ್ಗೆ ಏನೋ ಮಾತಾಡಿದಾರೆ. ಅದು ನನಗೇನು ಕೇಳಿಸು ಬರಲ್ಲ. ಯಾಕಂದ್ರೆ ವಾದ್ಯ ಮೇಳ ಮತ್ತು ಅಲ್ಲಿ ಲೌಡ್ ಸ್ಪೀಕರ್ ಭಾಳ ಜೋರಾಗಿ ಚಾಲೂ ಇದ್ರೆ ಜಂಗುಳಿ ಬಳಿ ಜನರ ಭೇಡದಲ್ಲಿ ನನಗೇನು ಕೇಳಿಸ್ ಬಂದಿಲ್ಲ. ಅದು ಕೇಳಿಸ್ ಬರ್ತಿತ್ತಂದ್ರೆ ಅಲ್ಲೇ ನಾನು ಅವನಿಗೆ ಒಂದು ತಿಳಿ ಹೇಳಿ ಅದಲ್ಲಪ್ಪ ಅಂತೇಳಿ ಹೇಳ್ತಾ ಇದ್ದೆ. ಆದರೆ ನನಗೆ ಇವತ್ತು ವಾಟ್ಸಾಪ್ನಲ್ಲಿ ಬಂದ ನಂತರ ಅದು ನನ್ನ ಗಮನಕ್ಕೆ ಬಂದೈತಿ. ಅಂಥದ್ದು ಯಾವುದು ನಾವು ಸೈಕಿಕ್ ಅದನು ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಮತ್ತು ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಎಂದು ನನ್ನ 40 ವರ್ಷ ರಾಜಕಾರಣದಲ್ಲಿ ಮಾಧ್ಯಮದವ್ರ ಜೊತೆಗೆ ನಾನು ಎಂದು ಸಂಘರ್ಷಕ್ಕೆ ಇಳಿದಿಲ್ಲ. ನನ್ನ ಮತ್ತು ಮಾಧ್ಯಮ ಮತ್ತು ಪ್ರಚಾರ ಮಾಧ್ಯಮದವ್ರ ಜೊತೆಗೆ ನನ್ನ ಒಳ್ಳೆಯ ಸಂಬಂಧಗಳಿದಾವೆ. ನಾನು ಅದನ್ನು ಎಂದೂ ಬಿಂಬಿಸಿಲ್ಲ. ನನ್ನ ಎಂದಾದರೂ ಅಂಥದ್ದು ಏನೂ ಮಾಡಿಲ್ಲ. ನನಗೆಲ್ಲ ನನ್ನ ಆರೋಪ ಮತ್ತು ಏನು ಮಾಡ್ತಾ ಇದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾಗಿದೆ.